ಚಿಮ್ನೆನ ಹಾಕೊಂಡು ಸತ್ತೋಗ್ಬಿಡ್ತೀವಿ ಸರ್. ನಮಗೆ ನ್ಯಾಯ ಕೊಡಿಸ್ಬೇಕು. ಯಾರಮ್ಮ ಅವರು? ಯಾವಾಗ ಆಯ್ತು ಘಟನೆ? ನಿನ್ನೆ ಸರ್, ನಿನ್ನೆ ಬೆಳಿಗ್ಗೆ. ಅವರು ಸೋದ್ರ ಮಾವನೇ, ಮದ್ವೆ ಆಗಿ 14 ವರ್ಷ ಆಗೈತೆ, ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಅವನು ಟಾರ್ಚರ್ ಕೊಡ್ತಾನೆ, ವರದಕ್ಷಿಣೆ ಟಾರ್ಚರ್ ಕೊಡ್ತಾನೆ. ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣವರು, ಅವ್ರ ನಾದ್ನಿ, ಅವ್ರ ಮನೆಯಲ್ಲಿರೋ ಪ್ರತಿಯೊಬ್ಬರು ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಬಟ್ಟೆ ಬಿಚ್ಚಿನೂ ಹೊಡೆದಿದ್ದಾರೆ ಸರ್. ನಮಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸಿಲ್ಲ ಅಂದರೆ ನಾವು ನೆಕ್ಸ್ಟ್ ಆ್ಯಕ್ಷನ್ ನಾವು ನೋಡ್ಕೊಂತೀವಿ. ನಾವು ಜೀವಂತವಾಗಿರಲ್ಲ. ಮದುವೆಗೆ ಎಷ್ಟು ವರ್ಷ ಆಯ್ತು? ಅವ್ರಿಗೆ 14 ವರ್ಷ ಆಯಿತು. ನಿಮ್ಮ ರಿಲೇಷನ್ ಅವರು? ನನ್ನ ದೊಡ್ಡಪ್ಪನ ಮಗಳು, ನನ್ನ ಚಿಕ್ಕಪ್ಪನ ಮಗಳು. ಓಡಿ ಮದುವೆ ಆದವನು ಸೋದರ ಮಾವ? ಸೋದ್ರ ಮಾವನ ಮಗ. ನಮಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಾವು ಯಾರು ಇರಲ್ಲ. ಮೊದಲೆಲ್ಲ ಆಗ್ತಾ ಇತ್ತು, ಆದರೆ ಈ ಥರ ಮಚ್ಚ ತಗೊಂಡು ಹೊಡಿ ಅಷ್ಟು ಇದಕ್ಕೆ ಹೋಗಿಲ್ಲ ಸರ್. ಕೊಡ್ಲಿ ತಗೊಂಡು ಹಂಗೆ ಕಚ್ಚ ಕಚ್ಚ ಅಂತ ಹೊಡಿತಾ ಇದ್ದಾನೆ ಸರ್. ನಾನು ಅಮ್ಮ ಇದ್ವಿ, ನನ್ನನ್ನು ಸಾಯ್ಸಕ್ಕೆ ಬಂದ, ನನಗೂ ಇಲ್ಲಿ ಹಾಕಕ್ಕೆ ಬಂದ, ನಾನು ತಪ್ಸ್ಕೊಂಡು ಓಡೋಗ್ಬಿಟ್ಟೆ. ಜಸ್ಟ್ ಮಿಸ್ಸಲ್ಲೇ ಹೋಗ್ಬಿಟ್ಟೆ ಸರ್ ನಾನು. ನಮ್ಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡಿಸ್ರಿ. ಅವನು BMM ಎಲ್ಲೋ ವರ್ಕ್ ಮಾಡ್ತಾ ಇದ್ದ, ಗೊತ್ತಿಲ್ಲ ನನಗೆ, ಬಟ್ ಅವ್ನ ಕಂಪ್ನಿಯಲ್ಲೇ ಹೋಗ್ತಾ ಇದ್ದ. ನಮಗೆ ನ್ಯಾಯ ಬೇಕು. ಅವ್ರ ತಮ್ಮನೂ ಇದ್ದಾನೆ, ಹೇಳ್ತಾನೆ. ನಮಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ನನ್ನ ಕುಟುಂಬದಲ್ಲಿ ಯಾರು ನೋಡಲ್ಲ. ಇದಕ್ಕೆ ಪೊಲೀಸವರು ನೀವು ಎಲ್ಲರೂ ಕಾರಣ ಆಗ್ತೀರಾ ಸರ್. ನಮಗೆ ನ್ಯಾಯ ಬೇಕು. ಇಷ್ಟು ಜನದ ಮಧ್ಯೆ ಹುಡುಗಿನ ಬಟ್ಟೆ ಬಿಚ್ಚಿ ಹೊಡೆದಿದ್ದಾನೆ ಸರ್. ಪ್ರೈವೇಟ್ ಪ್ಲೇಸಲ್ಲಿ ಹೊಡೆದಿದ್ರೆ ಬ್ಲೀಡಿಂಗ್ ಆಗಿದೆ ಇಮಿಡಿಯೇಟ್ಲಿ. ನೀವು ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ನೋಡ್ತಾ ಇದ್ವಿ. ಇವಾಗೆ ಮಣ್ಣು ಮಾಡಿಬಿಟ್ಟು ನೋಡಿ, ಕೈ ನೋಡಿ. ನಮಗೆ ನ್ಯಾಯ ಕೊಡಿಸ್ರಿ ಸರ್. ಇಲ್ಲ ಅಂದರೆ ನಮ್ಮ ಮನೇಲಿ ಯಾರೂ ಇರಲ್ಲ. ಮತ್ತೆ ನಾವು ಏನು ಮಾಡ್ಕೊತೀವೋ ಗೊತ್ತಿಲ್ಲ, ಬಟ್ ಅವ್ರ ಕುಟುಂಬದಿಂದ ನಮಗೇನು ಪ್ರಾಬ್ಲಮ್ಸ್ ಆಗಬಾರ್ದು. ನಮಗೆ ನ್ಯಾಯ ಬೇಕು ಸರ್. ನನ್ನ ಹೆಸರು ಮೆಡೋನಾ. ನಾನು TBDM ಸರ್. ನನಗೆ 17 ವರ್ಷ ಆಯಿತು, ಮಗು ಇಲ್ಲ. ಆಕೆಗೆ 14 ವರ್ಷ ಆಯಿತು, ಮಗು ಇಲ್ಲ. ಯಾವಾಗಾದ್ರೂ ಎಲ್ಲರ ಬಂದರೆ ಅಕ್ಕ ನನಗೆ ಮಗು ಇಲ್ಲ ಅಂತ ಭಾಳ ಟಾರ್ಚರ್ ಕೊಡ್ತಾರಕ್ಕ, ಹೊಡಿತಾರಕ್ಕ. ನಿನ್ನ ಮಾವ ನಿನಗೇನು ಟಾರ್ಚರ್ ಕೊಡಲ್ಲ, ನಿನಗೆ ಮಗು ಇಲ್ಲದ್ರೂ ಚೆನ್ನಾಗಿ ನೋಡ್ಕೊಂತಾರ, ಆದರೆ ನನ್ನ ಮನೆಗೆ ಅಷ್ಟು ಟಾರ್ಚರ್ ಕೊಡ್ತಾರಕ್ಕ ಅಂತ ನನ್ನ ಹತ್ರ ಯಾವಾಗಲೂ ಬಂದು ಹೇಳೋದು. ನಾನು ಒಂದೇ ಮಾತು ಹೇಳೋದು, ಮಗು ಇದ್ರೂ ಇಲ್ಲಿದ್ರು ನಿನ್ನ ಗಂಡ ನಿನಗೆ ಮಗು ಆಗಿರಲಿ, ನೀನು ನಿನ್ನ ಗಂಡು ಮಗು ಆಗಿರ್ರಿ ಅಂತೇಳಿ ಯಾವಾಗಲೂ ಹೇಳ್ತಿರ್ತೀನಿ. ಮಗು ಟಾರ್ಚರ್ ಕೊಟ್ಟು ಹೊಡಿತಾರಕ್ಕ ನನ್ನ ಅಂತ ಅದು ಮಾತ್ರ ಹೇಳ್ತಿದ್ಲು ಸರ್. ಆಗಲೆಲ್ಲ ಬಂದು ಅಷ್ಟೇ ಸರ್. ಬಗ್ಗೆ ಏನು ಹೇಳಕ್ಕಾಗಲ್ಲ. ಇನ್ನೇ ಹೋಗಿ ನೋಡ್ತೀನಿ ಸರ್, ಆಕಿ ಬಿದ್ದಿದ್ದು ಅದು ನೋಡಿದ್ರೆ ನಮ್ಮ ಮನೆ ಕುಟುಂಬದಾಗ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಅವಾಗೇನು ನಮಗಿನ್ನ ಸಮಾಧಾನ ಆಗಿಲ್ಲ ಸರ್. ನಮ್ಮ ತಂಗಿ ನೆಕ್ಸ್ಟ್ 5 ಮಕ್ಕಳು ಸರ್, 5 ಹೆಣ್ಮಕ್ಳು ನೋಡಿ ನಮ್ಮ ಅಪ್ಪ ಸಂತೋಷ ಪಡ್ತಿದ್ರು ಸರ್. ಗಂಡು ಮಕ್ಕಳಾದ್ರೂ 2 ಹೋಗ್ಬಿಟ್ರು, ಹೆಣ್ಮಕ್ಳು ನಮಗೆ 5 ಜನ ನಮ್ಮನ್ನು ಕಾಪಾಡ್ತಾರೆ. ಅದು ನಮ್ಮ ಅಪ್ಪರು ಇದ್ರು ಸರ್, ನಮ್ಮ ದೊಡ್ಡಪ್ಪ ಸರ್. ಮಗು ಇಲ್ಲ ಅಂತ ಯಾರನ್ನ ಟಾರ್ಚರ್ ಕೊಡ್ತಾರ ಸರ್. ನನ್ನ ಹತ್ರ ಅದು ಹೇಳ್ತಿದ್ರು ಸರ್. ಆಗಲೆಲ್ಲ ಬಂದು ಮಗು ಇಲ್ಲ ಅಂತ ಟಾರ್ಚರ್ ಮಾಡ್ತಾ ಇದ್ರು.